ಶರತ್, ಹಿತ, ಪ್ಲೀಸ್ ಅಳ್ಬೇಡಿ. ನಾನು ಬಂದಿದ್ದೆ ನಿಮ್ಮನ್ನ ದುಷ್ಟರ ಕೈಯಿಂದ ಕಾಪಾಡೋದಕ್ಕೆ ಅಂತ. ಆದ್ರೆ ನನ್ನನ್ನೇ ನಿಮ್ಮನ್ನ ಕೊಲ್ಲೋದಕ್ಕೆ ಆ ಮಾಳ್ವಿಕಾ ಅಸ್ತ್ರಾಗಿ ಉಪಯೋಗಿಸ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನಿಂದ ನಿಮಗೆಲ್ಲ ಅಪಾಯ ಆಗತ್ತೆ ಅಂದರೆ ನಾನು ಇರೋದಕ್ಕಿಂತ ಹೊರಟೋಗೋದೇ ಒಳ್ಳೇದು. ಆದರೆ ಬಂದ ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ಇನ್ನೊಂದು ಕಡೆ ನನ್ನಿಂದ ನನ್ನವ್ರಿಗೆ ಅಪಾಯ ಆಗ್ತಿದೆ ಅನ್ನೋ ಭಯ. ತಾಯಿ, ಯಾಕೆ ನನ್ನ ಕುಟುಂಬಕ್ಕಿಂತ ಶಿಕ್ಷೆ ಕೊಡ್ತಾ ಇದೆಯಾ? ಯಾಕೆ ನನ್ನವರಿಗೆ ಈ ಕಣ್ಣೀರು? ಇಲ್ಲ ಅಂಬಿಕಾ, ನೀನು ಧೈರ್ಯವಾಗಿರ್ಬೇಕು. ಈ ದಿನ ಬಂದೇ ಬರುತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಲ್ವಾ? ನೀನು ಶಾಶ್ವತವಾಗಿರೋದಕ್ಕೆ ಅಂತ ಬಂದವಳಲ್ಲ. ಬಹುಶಃ ಆ ತಾಯಿ ನಿನಗೆ ಕೊಟ್ಟಿರೋ ಸಮಯ ಮುಗೀತು ಅಂತ ಅನ್ಸತ್ತೆ. ತಾಯಿ, ಜಗನ್ಮಾತೆ, ನನ್ನ ಕುಟುಂಬದ ಜೊತೆ ಕಳೆಯೋದಕ್ಕೆ ಅಂತ ನೀನು ಕೊಟ್ಟ ಈ ಪುಟ್ಟ ಸಮಯ ನನಗೆ ಒಂದು ದೊಡ್ಡ ವರ ಆಗಿತ್ತು. ಶರತ್, ಹಿತನ ಚೆನ್ನಾಗಿ ನೋಡ್ಕೊಳ್ಳಿ. ಐ ಆಮ್ ಸಾರಿ ಶರತ್, ನನ್ನ ಕ್ಷಮಿಸ್ಬಿಡಿ. ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಅಂದರೂ ಹೋಗಲೇಬೇಕಾದ ಸಮಯ ಬಂದಿದೆ. ಹಿತಾನ, ಈ ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಶರತ್, ಇನ್ನು ಮುಂದೆ ನೀವು ಒಂಟಿ ಅಲ್ಲ. ನಿಮ್ಮನ್ನು ಪ್ರೀತಿಸೋದಕ್ಕೆ, ನಿಮ್ಮ ಕಣ್ಣೀರು ಒರೆಸೋದಕ್ಕೆ ದುರ್ಗಾ ಇದ್ದಾಳೆ. ಅವಳು ಎಲ್ಲಾನು ಸರಿ ಮಾಡ್ತಾಳೆ ಅನ್ನೋ ಧೈರ್ಯ ನನಗಿದೆ. ದುರ್ಗಾನ ನಿಮ್ಮ ಜೀವನ ಕರ್ಕೊಂಬಂದು ನಿಮ್ಮ ಕುಟುಂಬನ ಪೂರ್ತಿ ಮಾಡೋದಷ್ಟೇ ನನ್ನ ಜವಾಬ್ದಾರಿ ಆಗಿತ್ತು. ಅದಕ್ಕೆ ಆ ತಾಯಿ ನನ್ನ ವಾಪಸ್ ಕರ್ಕೋತಿರ್ಬೇಕು. ದುರ್ಗಾ, ಐ ಆಮ್ ಸಾರಿ, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಅಕ್ಕ ಅಂತ ನಿನ್ನ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ. ಹೇಳಿದಿದ್ರೆ ನಿನಗೆ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗ್ತಿತ್ತು. ನಾನು ನಿನ್ನ ಅಕ್ಕ ಅನ್ನೋ ಸತ್ಯ ನನ್ನ ಜೊತೆನೆ ಕೊನೆ ಆಗೋಗುತ್ತೆ. ಐ ಆಮ್ ಸಾರಿ ದುರ್ಗಾ, ನನ್ನ ಕ್ಷಮಿಸ್ಬಿಡು. ತಾಯಿ, ದುರ್ಗಂಗೆ ಆ ಮಾಳ್ವಿಕನ ಅಸಲಿ ರೂಪನ ಗುರ್ತಿಸೋದಕ್ಕೆ ಶಕ್ತಿ ಕೊಡು. ಅವಳ ಕ್ರೂರತನನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿ ಕೊಡು. ಆಗ ಮಾತ್ರ ಅವಳು ತನ್ನನ್ನು, ತನ್ನ ಕುಟುಂಬನ ಆ ರಾಕ್ಷಸಿಯಿಂದ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂಬಿಕಾ, ಅಂಬಿಕಾ ಎಲ್ಲಿದ್ಯಾ? ನಾನಿನ್ನ ನೋಡ್ಬೇಕು ಅಂಬಿಕಾ. ಈ ಕ್ಷಣದಲ್ಲಿ ನಿನ್ನ ಮುಖ ಹೇಗ್ ಕಾಣುತ್ತೆ ಅಂತ ನೋಡೋ ಆಸೆ ನನಗೆ. ಎಲ್ಲಿದ್ಯಾ ಅಂಬಿಕಾ? ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ನೀನು ನೋಡಿರ್ಬೇಕು ಅಲ್ವಾ? ಬಹಳ ಸಂಕಟನೂ ಆಗಿರ್ಬೇಕು ಅಲ್ವಾ? ಹಾ, ಅಳು ಬರ್ತಾ ಇದ್ಯಾ ಅಂಬಿಕಾ? ಎಲ್ಲಿ ಸ್ವಲ್ಪ ಜೋರಾಗಳು. ನೀನು ಅಳೋ ಶಬ್ದ ಕೇಳಿದ್ರೆ ನನಗೆ ನೆಮ್ಮದಿ ಸಿಗುತ್ತೆ ಅಂಬಿಕಾ. ನನಗ್ ಬೇಕಾಗಿರೋದು ಅದೇ. ಕಮ್ ಆನ್ ಅಂಬಿಕಾ. ಅಂಬಿಕಾ, ನನ್ನ ಮಾತು ಕೇಳಿಸ್ತಾ ಇದ್ಯಾ? ಹಾ ಹೂ ಅಂತೆಲ್ಲ ಆರ್ಭಟ ನಡೆಸ್ತಾ ಇದ್ದೆ. ಹೀಗೇನಾಯ್ತು? ಇವಾಗ ಯಾಕಿಷ್ಟು ಸೈಲೆಂಟ್ ಆಗಿದ್ಯಾ? ಮಾತಾಡು, ಅಳು, ಜೋರಾಗಳು. ಇನ್ನು ನಿನ್ನ ಶ್ರಾದ್ದ ಆದ್ರಂತೂ ಇದಕ್ಕಿಂತ ಹೆಚ್ಚು ಹೆಚ್ಚು ಪಟ್ಟು ಖುಷಿ ಆಗುತ್ತೆ ಅಂಬಿಕಾ ನನಗೆ. ಆದ್ರೆ ನಿನಗೆ ಮಾತ್ರ ನರ್ಕದ ದರ್ಶನ ಆಗತ್ತೆ. ಯಾಕೆಂದ್ರೆ ನಿನ್ನನ್ನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ನಿನ್ನ ಹೆತ್ತ ಮಗಳನ್ನೇ ದಾಳವಾಗಿ ಬಳಸ್ಕೊಂಡಿದ್ದೀನಿ. ಎಸ್, ನಿನ್ನ ಸ್ವಂತ ಮಗಳ ಕೈಯಿಂದಲೇ ಪೂಜೆ ಮಾಡಿಸಿ ನಿನ್ನನ್ನ ಶಾಶ್ವತವಾಗಿ ಈ ಮನೆಯಿಂದ ಕಳಿಸ್ಕೊಡ್ತೀನಿ. ಇಲ್ಲ, ಹಾಗೆ ಮಾಡಬೇಡ ಮಾಳ್ವಿಕಾ, ಹಾಗೆ ಮಾಡಬೇಡ. ಅಷ್ಟೇ ಅನ್ಕೊಂಡ್ಯಾ ಅಂಬಿಕಾ? ಇನ್ನೂ ಇದೆ, ಕೇಳಿಸ್ಕೊ. ನಿನ್ನ ಸ್ವಂತ ತಂಗಿ ದುರ್ಗಾ ಇದ್ದಾಳಲ್ಲ, ಅವಳೇ ಮುತುವರ್ಜಿ ವಹಿಸಿ ನಿನ್ನ ಶ್ರಾದ್ದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಾಳೆ. ಇನ್ನು ನಿನ್ನ ಪ್ರೀತಿಯ ಗಂಡ ಶರತ್, ಅವನೇ ತನ್ನ ಕೈಯಾರೆ ನಿನಗೆ ಅಂತಿಮ ಪಿಂಡ ಪ್ರದಾನ ಮಾಡ್ತಾನೆ. ನಿನ್ನ ಮನೆಯವರೆಲ್ಲ ನಿನ್ನ ಕಾಟ ಸಾಕಪ್ಪ ಅಂತ ನಿನ್ನ ಆಚೆ ಹಾಕೋದನ್ನ ನೋಡೋದಕ್ಕೆ ಈ ಮಾಳ್ವಿಕಾ ಕಾಯ್ತಾ ಇದ್ದಾಳೆ ಅಂಬಿಕಾ, ಕಾಯ್ತಾ ಇದ್ದಾಳೆ. ಮಾಳ್ವಿಕಾ, ನೀನ್ ನಿನ್ನ ತಂತ್ರ ಮಂತ್ರದಿಂದ ನನ್ನ ಇಲ್ಲಿಂದ ಕಳಿಸ್ಬೋದು.
ಆದರೆ ನೀನು ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕಾಗಲ್ಲ. ಅವರು ನನ್ನವರು. ಅಂಬಿಕಾ ಅವ್ರಿಗೆ ಶ್ರಾದ್ದ ಮಾಡೋದು ಸರಿಯೋ ತಪ್ಪೋ ನನಗಂತೂ ಅರ್ಥ ಆಗ್ತಿಲ್ಲ. ಮಾಡ್ಬೇಕಾ ಮೇಡಮ್ ಹೇಳಿದ್ನ ಕೇಳಿದ್ರೆ ಅವ್ರಿಗೆ ಮುಕ್ತಿ ಸಿಗೋದೇ ನ್ಯಾಯ ಅಂತ ಅನಿಸುತ್ತೆ. ಆದರೆ ಯಾಕೋ ಮನಸ್ಸು ಒಪ್ತಿಲ್ವಲ್ಲ. ಅವ್ರ ಹಿಡ್ತನ ಕಳ್ಕೊಳ್ತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಾನು ಯಾರ ಹತ್ರನಾದರೂ ಮಾತಾಡಲೇಬೇಕು. ಹಾಂ, ಅಪ್ಪ. ಹೌದು, ನಾನು ಅಪ್ಪ ಹತ್ರನೇ ಹೋಗ್ತೀನಿ. ಏನಾದರೂ ಒಂದು ದಾರಿ ಸಿಗ್ಬೋದು. ನನ್ನನ್ನು ಬಿಟ್ಟರೆ ಅಂಬಿಕಾ ಅವರು ಅಪ್ಪನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳೋದು. ಅವರಿಗೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿರುತ್ತೆ. ನಾನು ಅವ್ರ ಹತ್ರ ಮಾತಾಡಬೇಕು. ಅವ್ರು ನಂಗೆ ಏನಾದರೂ ಒಂದು ಸರಿ ದಾರಿ ತೋರಿಸ್ತಾರೆ. ಈಗಲೇ ಹೋಗ್ತೀನಿ. ಹಾಂ. ದುರ್ಗಾ, ದುರ್ಗಾ, ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲೂ ಇಲ್ಲ ಪುಟ್ ಮೇಡಮ್, ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ದುರ್ಗಾ, ನನಗೂ ಬೇಜಾರಾಗ್ತಿದೆ, ನನ್ನನ್ನು ಕರ್ಕೊಂಡು ಹೋಗು. ಅದು ನೀನು? ದುರ್ಗಾ, ನಾನು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನಸ್ಸಿಗೆ ಬೇಜಾರಾಗ್ತದೆ, ಅಳು ಬರಂಗಾಗ್ತದೆ. ಪ್ಲೀಸ್ ದುರ್ಗಾ, ನನಗೆ ಕರ್ಕೊಂಡು ಹೋಗು. ಪುಟ್ ಮೇಡಮ್, ನಾನು ತಾತನ ನೋಡೋಕ್ಕೆ ಹೋಗ್ತಾ ಇದ್ದೆ. ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು. ತಾತನ? ನನಗೂ ತಾತನ ನೋಡಬೇಕು ಅಂತ ಆಸೆ ಆಗ್ತಿದೆ ದುರ್ಗಾ. ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗು. ಸರಿ ಪುಟ್ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಆದರೆ ಯಾರಿಗೂ ಗೊತ್ತಾಗಬಾರ್ದು. ಹಾಂ, ಬಾ ಹೋಗೋಣ. Okay. Do one thing. Fix a meeting at 4 p.m. Yeah. Virtual connect ಆಗೋಣ. No worries. Yes. ಹಾಗೆ ಮಾಡಿ. ಓಕೆ. ತರುಣ್, ನನ್ನ ಕಣ್ಣು ಮುಂದೆ ನಿಲ್ಬೇಡ ಅಂತ ನಿನಗೆ ಹೇಳಿದ್ದೀನಿ. ಶರತ್, ಅದು ಜಸ್ಟ್ ಮಿನಿಟ್ ವೇಟ್ ಶರತ್. ನನ್ನ ಮಾತು ಕೇಳು ಒಂದು ನಿಮಿಷ. ನಾನಿಲ್ಲಿ ನಿನ್ನ ಮೂಡ್ ಹಾಳು ಮಾಡೋಕ್ಕೆ ಬಂದಿಲ್ಲ. ಶಾನ್ವಿ ವಿಷಯ ಮಾತಾಡೋದು. ನಾವಿಬ್ಬರು ಏಯ್, ಶಾನ್ವಿ ಜೊತೆ ನಿನ್ನ ಹೆಸರು ಸೇರಿಸ್ಬೇಡ. ಅವಳಿಗೆ ನೀನು ಯೋಗ್ಯನೂ ಅಲ್ಲ, ಅವಳನ್ನ ಪಡೆಯೋ ಅರ್ಹತೆ ನಿನಗಿಲ್ವೂ ಇಲ್ಲ.